ಎಷ್ಟು ಜನ ನನ್ನ ವಿಡಿಯೋಸ್ ಮಾಡಬೇಕಾದ್ರೆ, ಪ್ರಮೋಷನ್ಸ್ ಮಾಡಬೇಕಾದ್ರೆ, ದುಡಿಬೇಕಾದ್ರೆ ಬರ್ತಾ ಇದ್ದಿದ್ದ ಜನ ಇವಾಗ ಎಲ್ಲೋದ್ರು ಅಂತ ನಮ್ಮ ಅಮ್ಮ ಕೇಳ್ತೀವಿ. ಜೀವವೇ ಪ್ರೀತಿಸು, ಜೀವ ಹೋಗುವಂತೆ. ಅವ್ರಿಗೆ ಬೇಕಾದಂಗೆ ಬಳಸ್ಕೊಂಡ್ರು, ಏನು ಬೇಕೋ ಅದು ಮಾಡಿಸ್ಕೊಂಡ್ರು, ಬಿಟ್ಟು ಹೋದ್ರು. ಜೀವವೇ ಪ್ರೀತಿಸು, ಜೀವ ಹೋಗುವಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಕ್ಷಿತಾ ಯೋಗೀಶ್. ಏನಪ್ಪ ವಿಷಯ ಅಂದರೆ, ನಿಮಗೆ ಗೊತ್ತು, 1 ಮಂತಿಂದ ನಾನು ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನನ್ನ ಹೆಲ್ತಲ್ಲಿ ತುಂಬ ಇಶ್ಯೂಸ್ ಬಂತು. 1 ಮಂತಲ್ಲಿ ನರ್ಕ ನೋಡಿ ಬಂದಂಗೆ ಅನಿಸ್ತು. ಫುಲ್ ಹುಷಾರಿರಲಿಲ್ಲ ಗೈಸ್. ಏನಪ್ಪ ಅಂದರೆ ಅದೇ ನನಗೆ ನಾನು ಹೇಳ್ಬೇಕಂತ ಏನಿಲ್ಲ ಗೈಸ್. ನಮ್ಮ ಅಮ್ಮ ನೋಡಿದ್ರೆ ದೇವರಣೆಗೂ ಕ್ಯಾರಿನಾಗ ಹೊಡಿಯುತ್ತೆ. ಇದೆಲ್ಲ ಹೇಳ್ಕೊಂಡು ಕೂತ್ಕೊಂಬೇಡ, ಏನಾದರೂ ಬೇರೆ ಥರ ಅಂದ್ಕೊಂಡ್ಬಿಡ್ತಾರೆ ಅಂತ ಗೈಸ್. ಆ ಥರ ಏನಿಲ್ಲ ಗೈಸ್. ನಿಮಗೆ ಗೊತ್ತಿರುತ್ತೆ, ಇವಾಗ ನಾರ್ಮಲ್ ಕಿಡ್ನಿ ಸ್ಟೋನ್ ಆಗಿತ್ತು, ಹೊಟ್ಟೆ ಒಳಗಡೆ 3 ಸ್ಟೋನ್ಸ್ ಇತ್ತು. ಅದನ್ನು 3 ಶೂಟ್ ಮಾಡಿ ತೆಗೆದ್ರೆ ಆಯಿತಾ. ತೆಗೆದ್ಮೇಲೆ 1 ಮಂತ್ ಕಂಟಿನ್ಯೂಸ್ ಕರೆಕ್ಟಾಗಿ ರೆಸ್ಟಾಗಿರಬೇಕಿತ್ತು. ನಾನು ಓಕೆ ಬಿಡು, ಇನ್ನೇನು ಆರಾಮಾಗಿದ್ದೀನಲ್ಲ ಮನೇಲಿ ಅಂತ ಓಕೆ ಸ್ಟಾರ್ಟ್ ಮಾಡೋಣ ವೀಡಿಯೋಸ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮಂಗೆಲ್ಲ ಹೇಳಿದೆ. ಅಮ್ಮಂಗೆ ಹೇಳಿ ಇನ್ನೊಂದು 3-4 ದಿನ ಬಿಟ್ಕೊಂಡು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ತಿರ್ಗಾ ನನಗೆ ಮಕ್ಕದ ತುಂಬ ಅಲರ್ಜಿ ಥರ, ಇನ್ಫೆಕ್ಷನ್ ಥರ ಆಗ್ಬಿಡ್ತು. ಮಕ್ಕ ಫುಲ್ಲು ಹೆಂಗಂದರೆ ಫುಲ್ಲು ವೈಟಿಗಿದ್ದಿದ್ದು. ನಾನು ಫಸ್ಟ್ ಫುಲ್ಲು ವೈಟ್ ಅಂದರೆ ಗೈಸ್ ನೀವೇ ನೋಡಿರ್ತೀರಲ್ಲ ವೀಡಿಯೋದಲ್ಲಿ, ವೈಟ್ ಇದ್ದಿದ್ದು ಮುಖ ಫುಲ್ಲು ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ಸೀರಿಯಸ್ಲಿ ಹೆಂಗೆ ಅನಿಸ್ಬಿಡ್ತಂದರೆ, ಸೊ ಏನೋ ಒಂದು ಮಾಡೋಕ್ಕೆ ಹೋದಾಗ ಏನೋ ಒಂದು ಬರುತ್ತಲ್ಲ ಅನಿಸ್ಬಿಡ್ತು. ನಿಜ ನನಗೆ ದೇವರನ್ನೇ ಆ 1 ಮಂತು ಬದುಕಲೇಬಾರ್ದು, ಏನಕ್ಕಾದ್ರೂ ಬದುಕಿದೀನೋ ಅಂತ ಎಲ್ಲ ದೇವ್ರನ್ನೂ ಬೈಕೊಂಬಿಟ್ಟಿದ್ದೀನಿ. ಸೊ ಕಷ್ಟಪಡೋರಿಗೆ ಹಿಂಗಾಗುತ್ತಲ್ಲ, ಅವಾಗ ತಾನೇ ನಿಜ ಗೈಸ್, ಅವಾಗ ಸ್ಟಾರ್ಟ್ ಆಗಿತ್ತು ನನ್ನ ಜರ್ನಿ. 2 ಮಂತ್ಸ್ ಕರೆಕ್ಟಾಗಿ ವೀಡಿಯೋ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿ ಹತ್ತತ್ರ 1 ವರ್ಷ ಆಯ್ತು ಅನಿಸುತ್ತೆ. ಕರೆಕ್ಟಾಗಿ 3 ಮಂತ್ಸ್ ಗೈಸ್, ಊಟ ಇಲ್ಲ, ತಿಂಡಿ ಇಲ್ಲ. ಮಧ್ಯಾಹ್ನ ಗೈಸ್ ಬೆಳಗ್ಗೆ ಏನು ತಿನ್ಕೊಂಡು ಹೋಗ್ತಾ ಇರಲಿಲ್ಲ ನಾನು. ಕಾಲೇಜ್ ಆಯಿತು, ಕಾಲೇಜ್ ಮುಗಿಸ್ಕೊಂಡು ವೀಡಿಯೋ ಮಾಡೋದಕ್ಕೆ ಹೋಗ್ತಾಯಿದ್ದೆ. ವೀಡಿಯೋ ಮಾಡಿ ಕರೆಕ್ಟಾಗಿ ಮನೆಗೆ 8 ಗಂಟೆಗೆ ಬಂದು ತಿರ್ಗಾ ಎಲ್ಲ ಓದ್ಕೊಂಡು, ಅದಾದಮೇಲೆ ಏನಾದರೂ ಅಸೈನ್ಮೆಂಟ್ಸ್ ಇದ್ದರೆ ಅದೆಲ್ಲ ಬರ್ಕೊಂಡು, ಅದಾದಮೇಲೆ ಎಡಿಟಿಂಗ್ ಮಾಡೋದಕ್ಕೆ ಕೂತ್ಕೊತಾ ಇದ್ದೆ. 1 1ರಿಂದ 3ವರೆಗೂ ಎಡಿಟಿಂಗ್ ಆಗ್ತಾಯಿತ್ತು. ಅದಾದಮೇಲೆ ಬೆಳಗ್ಗೆ ಎದ್ದು ಬೆಳಗ್ಗೆ 6 o'clockಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ನಾನು. ಅದೆಲ್ಲ ಮುಗಿಸ್ಕೊಂಡು ಇದು ಮಾಡಬೇಕಾದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಅದಾದಮೇಲೆ ನನಗೇನು ಅನಿಸಿತಪ್ಪ ಅಂದರೆ, ನನಗೆ ಕಾಯಿಲೆ ಅನ್ನೋದು ಎಲ್ಲರಿಗೂ ಕಾಮನ್ ಅಂತ, ಬಟ್ ಆದರೂ ನನಗೆ ತುಂಬ ಸಫರ್ ಪಟ್ಬಿಟ್ಟಿದ್ದೀನಿ. ನಾನು ನೋಡಿ ಇವಾಗೂ ಕೂತ್ಕೊಳ್ಳೋಕ್ಕಾಗಲ್ಲ. ಸ್ಟ್ರೆಂತ್ ಹಾಕಿದ್ದಾರೆ ಒಳಗಡೆ, ಹೊಟ್ಟೆ ನೋವುತ್ತೆ, ಇನ್ನು ಹೊಟ್ಟೆ ನೋವುತ್ತೆ. ಕಲ್ಲಿರೋದ್ರಿಂದ ಶೂಟ್ ಮಾಡಿದ್ದಾರಲ್ಲ ಹೋಗಿದೆ ಇವಾಗ, ಬಟ್ ಆದರೂ ಸ್ಟ್ರೆಂತ್ ಹಾಕಿದ್ದಾರೆ, ಹೊಟ್ಟೆ ನೋವುತ್ತೆ. ನಾನು ಕೂರಂಗೆ ಇಲ್ಲ ಗೈಸ್, ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಅನಸ್ಟೇಷಿಯಾ ಎಲ್ಲ ಕೊಟ್ಟಿರ್ತಾರಲ್ಲ, ಸೊ ತಲೆನೋವಂತೂ ಸಿಕ್ಕಾಪಟ್ಟೆ ಬರುತ್ತೆ. ತಲೆನೋವು ಅದಂತೂ ಯಪ್ಪ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ತಲೆನೋವು ಹಂಗೆ ಬರುತ್ತೆ. ಬಟ್ ಒಂದು ಪಾರ್ಟ್ ಆಫ್ ಲೈಫ್, ಎಲ್ಲ ಬಂದಂಗೆ ಅನ್ಭವಿಸ್ಕೊಂಡು ಹೋಗ್ತಾ ಇರ್ಬೇಕು. ಹಿಂಗೆ ಬರ್ತಾ ಇರುತ್ತೆ, ಹಿಂಗೆ ಅನ್ಭವಿಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಅದಾದಮೇಲೆ ನನ್ನ ಹಾಸ್ಪಿಟಲ್ 1 ಮಂತ್ ಹಾಸ್ಪಿಟಲ್ ಲೈಫ್ ಹೆಂಗಿತ್ತಪ್ಪ ಅಂದರೆ, ತುಂಬ ಡಿಫ್ರೆಂಟ್ ವ್ಯಕ್ತಿಗಳನ್ನ ನಾನು ನೋಡಿದೆ. ನನಗಿನ್ನ ಚಿಕ್ಕವ್ರಿಗೂ ಆಪ್ರೇಷನ್ಸ್ ಆಗ್ತಾಯಿತ್ತು, ದೊಡ್ಡವ್ರಿಗೂ ಆಪ್ರೇಷನ್ಸ್ ಆಗ್ತಾಯಿತ್ತು. ಎಲ್ಲ ಥರ ವ್ಯಕ್ತಿಗಳನ್ನ ನೋಡಿದೆ. ನಂಗೆ ಅನಿಸಿದಿಷ್ಟೇ ಗೈಸ್, ನಾವಾದರೂ ಸ್ವಲ್ಪ ದುಡಿತೀವಿ ಅದು ಇದು, ಬಟ್ ದೇವ್ರಣೆ ಹೆಂಗೆ ಅಂದರೆ, ನಾವೇ ಇಷ್ಟು ಮಿಡಲ್ ಕ್ಲಾಸಲ್ಲಿ ಇದ್ದು ತೋರಿಸ್ಕೊಳ್ಳೋದಕ್ಕೆ ಅಷ್ಟು ನೋಡ್ತೀವಿ ಗೈಸ್. ತುಂಬ ಬಡವ್ರು ಇರ್ತಾರಲ್ಲ, ಅವ್ರು ನಿಜವಾಗ್ಲೂ ನನಗೆ ಎಳ ಬರೋದು. ಅವರು ಒಂದೊಂದು ನಿಜವಾಗ್ಲೂ ಗೈಸ್, ಅವ್ರು ದಿನಕ್ಕೆ 3 ಹೊತ್ತು ಊಟನೇ ಮಾಡ್ತಾಯಿರಲಿಲ್ಲ. ಮಕ್ಳಿಗೋಸ್ಕರ ತಂದು ಅವ್ರ ಮಕ್ಕಳು ತಿಂದು ಫಸ್ಟ್ ಏನು ಗೊತ್ತಾ ಗೈಸ್, ಇವಾಗ ಅಪ್ಪ ಅಮ್ಮ ಅಂದರೆ ನೀವೇ ನೋಡಿರ್ತೀರ, ಫಸ್ಟು ಅವ್ರಿಗೆ ಇರುತ್ತೋ ಇರಲ್ವೋ ಸೆಕೆಂಡ್ರಿ, ಫಸ್ಟು ಮಕ್ಕಳು ತಿಂದು ಚೆನ್ನಾಗಿರ್ಬೇಕು ಅಷ್ಟೇ ಅವ್ರಿಗೆ. ಅವ್ರು ನಿಜ ಗೈಸ್ ದಿನಕ್ಕೆ 1 ಸಲ ತಿಂತಾಯಿದ್ದು ಅವ್ರ ಅಪ್ಪ ಅಮ್ಮ. ಅದಾದಮೇಲೆ ಟೀ ಕಾಫಿ ಕುಡಿತಾಯಿದ್ರು ಆಯಿತಾ. ಟೀ ಕಾಫಿ ಕುಡಿದ್ಬಿಟ್ಟು 1 ಹೊತ್ತು ಊಟ ಮಾಡ್ತಾಯಿದ್ರು. ಅಯ್ಯೋ ನಾನು ಕೇಳಿದಾಗ ಅವ್ರು ಹೇಳಿದ್ದೇನಪ್ಪ ಆನ್ಸರ್ ಅಂದರೆ, ಮಕ್ಕಳು ಚೆನ್ನಾಗಿರಬೇಕು. ಇವಾಗೇನು ಗೊತ್ತಾ ಗೈಸ್, ಇವಾಗ ಅದೇ ದುಡ್ಡು ಕೂಡಿಟ್ಕೊಂಡ್ರೆ ದಿನಕ್ಕೆ 200 ರೂಪಾಯಿ ಉಳಿದ್ರೆ ಅವ್ಳದೊಂದು ಇಂಜೆಕ್ಷನ್ಗೆ ಆಗುತ್ತಲ್ವಾ ಅಂತ ಅಂದರು. ನನಗದು ನಿಜ ಗೈಸ್ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ನಾನು ಸೀರಿಯಸ್ಲಿ ಅಪ್ಪ ಈ ಥರ ಅದು ತಂದೆ ತಾಯಿ ಪ್ರೀತಿ ಕೊಟ್ಟರೆ ಇನ್ಯಾರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ ಅಲ್ವಾ ಗೈಸ್. ನೀವೇ ಕಮೆಂಟ್ ಮಾಡಿ ಬೇಕಂದರೆ, ಆ ಥರ ಪ್ರೀತಿ ಕೊಡೋದಕ್ಕೆ ತಂದೆ ತಾಯಿಯ ಮಾತ್ರ ಕಾರಣ. ಏನು ಹೇಳಿ, ಆ ಥರ ಪ್ರೀತಿ ಕೊಡೋದಕ್ಕೆ ತಂದೆ ತಾಯಿಗೆ ಮಾತ್ರ ಕಾರಣ. ಅವರೊಬ್ಬರೇ ಕೊಡೋದು ಗೈಸ್, ಇನ್ಯಾರು ಕೊಡ್ತಾರೆ ಹೇಳಿ. ನಮಗೋಸ್ಕರ ಯಾರು ಬದುಕ್ತಾರೆ ಹೇಳಿ, ತಂದೆ ತಾಯಿ ಮಾತ್ರ ಬದುಕೋದಕ್ಕೆ ಸಾಧ್ಯ. ಗೈಸ್ ನಮ್ಮ ಅಮ್ಮಗೆ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಸತ್ತೋಗ್ಬಿಡ್ಬೇಕಪ್ಪ ನೋವು ಬಟ್ ನಮ್ಮಮ್ಮ ಏನು ಮಾಡುತ್ತೆ, ನನಗೆ ನೋವಿರೋದಲ್ವ. ಇವಾಗ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇದ್ದಾರೆ, ಬಟ್ ನನಗೆ ಅನ್ಸುತ್ತಲ್ವ ಡೈರೆಕ್ಟಾಗಿ ಒಂದೇ ಮಾತು ಹೇಳೋದು ನಾನು,
ನಾನು ಸತ್ತೋಗ್ಬಿಟ್ರೆ ಸಾಕಲ್ವಾ, ನಿಂಗೆ ಖರ್ಚು ಮಾಡೋದು ಹೆಂಗೋ ತಪ್ಪುತ್ತೆ, ಖರ್ಚು ಮಾಡೋದು ಹೆಂಗೋ ತಪ್ಪುತ್ತಲ್ವ ಮಮ್ಮ ಅಂತ ಅಂದಾಗ, ಯಾಕಿಂತ ಮಾತಾಡ್ತೀಯ, ಎಷ್ಟೇ ಖರ್ಚು ಮಾಡಿದ್ರು ನೀನು ಆ ಮಕ್ಳಿಲ್ದಿರೋ ದುಡ್ಡು ಏನಕ್ಕೆ ಅಂತ ಎಲ್ಲ ಹೇಳುತ್ತಿತ್ತು ನಮ್ಮಮ್ಮ. ನನಗೆ ಅವಾಗ ಒಂದೇ ಅನಿಸಿದ್ದು ಗೈಸ್, ಎಷ್ಟು ಜನ ನನ್ನ ವೀಡಿಯೋಸ್ ಮಾಡಬೇಕಾದ್ರೆ, ಪ್ರಮೋಷನ್ಸ್ ಮಾಡಬೇಕಾದ್ರೆ, ದುಡಿಬೇಕಾದ್ರೆ ಬರ್ತಾಯಿದ್ದಿದ್ದು ಜನ ಇವಾಗ ಎಲ್ಲೋದ್ರು ಅಂತ ನಮ್ಮಮ್ಮ ಕೇಳ್ತು. ನಾನು ಅವಾಗ ಏನು ಹೇಳಲಿ ಅಪ್ಪ ದೇವರೇ, ಪ್ರಮೋಷನ್ಸ್ ಮಾಡಬೇಕಾದಿದ್ದಿದ್ದು ಫ್ರೆಂಡ್ಸು, ದುಡಿಬೇಕಾದಿದ್ದಿದ್ದು ಫ್ರೆಂಡ್ಸು ಎಲ್ಲೋದ್ರು ನಿನಗೆ? ಒಂದಿನ ಹಾಸ್ಪಿಟ್ಲಿಗೆ ಬಂದು ಯಾರೂ ನೋಡಿದವ್ರಿಲ್ಲ, ಕೇಳ್ದವ್ರಿಲ್ಲ, ಏನಾಯ್ತಂತ ಫೋನ್ ಮಾಡಿ ವಿಚಾರಿಸ್ದವರು ಇಲ್ಲ. ಅವ್ರಿಗೆ ಬೇಕಾದಂಗೆ ಬಳಸ್ಕೊಂಡ್ರು, ಏನು ಬೇಕೋ ಅದು ಮಾಡಿಸ್ಕೊಂಡ್ರು, ಬಿಟ್ಟೋದ್ರು. ಬಿಡೋಕ್ಕೆ ಅವ್ರ ಚಿಂತೆ ನಮಗೆ ಬೇಕಾಗಿಲ್ಲ. ನಮಗೆ ಇರೋದೊಂದೇ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಮೇಯ್ನ್ಲಿ ನಮ್ಮ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಇಲ್ಲಿವರೆಗೂ ತರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ನಾನು ದೇವರಣೆ. ಎಲ್ಲರೂ ಅವ್ರ ಅಪ್ಪ ಅಮ್ಮಂಗೆ ಯಾವತ್ತೂ ಬೈಯೋಕ್ಕೆ ಹೋಗ್ಬಿಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಗೈಸ್, ಅಷ್ಟೇ ನಾನು ಹೇಳೋದು. ನಾನು ನಿಜವಾಗ್ಲೂ ಅಂದ್ಬಾರ್ದೆಲ್ಲ ಅಂದ್ಬಿಟ್ಟಿದ್ದೀನಿ, ಏನಕ್ಕೆ ನೀನು ಹಂಗೆ ನೋಡ್ಕೊಳ್ಳಲ್ಲ, ಹಿಂಗೆ ನೋಡ್ಕೊಳ್ಳಲ್ಲ ಅಂತ. ಬಟ್ ಇವಾಗ ನಾನು ದುಡಿಬೇಕಾದ್ರೆ ನನಗೆ ಅನಿಸ್ತೈತೆ, ನಮ್ಮ ಯೋಗ್ಯತೆಗೆ ಒಂದು ಬಟ್ಟೆ ತಗೊಳಕ್ಕಾಗಲ್ಲ, ನಾವು ದುಡ್ದಿದ್ದು ದುಡ್ಡಲ್ಲೇ ಕುಡಿಟಿ ಅದು ಮಾಡೋಣ ಇದು ಮಾಡೋಣ ಅಂತೀವಿ. ಬಟ್ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀವಿ. ಇವಾಗ ನೋಡಿ ಗೈಸ್, ಇವಾಗ ನಾವೇ ನಮ್ಮ ತಂದೆ ತಾಯಿಗೆ ಖರ್ಚು ಮಾಡಬೇಕಾದ್ರೆ ಅಯ್ಯೋ ಅಷ್ಟು ಖರ್ಚು ಮಾಡಬೇಕಾ, ಇಷ್ಟು ಖರ್ಚು ಮಾಡಬೇಕಾ ಅಂತ ಯೋಚನೆ ಮಾಡ್ತೀವಿ. ತಂದೆ ತಾಯಿ ಹಂಗಲ್ಲ ಗೈಸ್. ಇವಾಗ ನಿಮ್ಗೆ ಹಾಸ್ಪಿಟಲ್ಗೆ ಹೋಯ್ತಾ ಹಿಂಗೆ ಕೊಟ್ಬಿಡ್ತಾರೆ, ಬಿಲ್ಲೆಲ್ಲ ಅವರೇ ಕಟ್ಬಿಡ್ತಾರೆ. ಆದರೆ ನಾವು ನಮ್ಮ ತಂದೆ ತಾಯಿಗೆ ಹಾಸ್ಪಿಟಲ್ಗೆ ಹೋದಾಗ ಅಯ್ಯೋ ಬಿಲ್ ಕಟ್ಟಬೇಕಾ, ಅಷ್ಟು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಅಂತೀವಿ. ಬಟ್ ಅವರು ಕಷ್ಟಪಟ್ಟೆ ದುಡ್ದಿರ್ತಾರಲ್ವ ಗೈಸ್. ಅದೊಂದು ನನಗೆ ಪ್ರೌಡ್ ಫೀಲು ನಮ್ಮ ಅಮ್ಮನ ಮೇಲೆ. ಚಿಕ್ಕ ವಯಸ್ಸಿಂದ ಅಷ್ಟೇ ಕಷ್ಟಪಟ್ಟು ಸಾಕಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಅದೇ ಪ್ರೌಡು ನಮ್ಮ ಅಮ್ಮನ ಮೇಲೆ. ಅಷ್ಟು ಜೀವ ನಮ್ಮ ಅಮ್ಮನ ಕಂಡ್ರೆ ನನಗೆ. ಐ ಲವ್ ಯು ಅಮ್ಮ, ಐ ಲವ್ ಯು ಸೊ ಮಚ್, ಐ ಲವ್ ಯು ಸೊ ಮಚ್ ಅಮ್ಮ, ಐ ಲವ್ ಯು. ಹಾಗೆ ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಹೇಳಿದ್ನಲ್ಲ, ಜೀವನದಲ್ಲಿ ಫ್ರೆಂಡ್ಸ್ ಬಿಟ್ಬಿಡಿ, ಫ್ರೆಂಡ್ಸು ಬೇಕಾಗಿಲ್ಲ. ನೀವು ಲವ್ ಮಾಡ್ತಾಯಿದ್ದೀರ ಅಂದರೆ ಲವ್ವರ್ ಅಂತೂ ಬೇಡವೇ ಬೇಡ. ಈ ಬೆಸ್ಟೀಸು ಅದು ಇದು ಅಂದರೆ ಥರ್ಡ್ ಕ್ಲಾಸ್ ಬೇಡವೇ ಬೇಡ. ಯಾರನ್ನೂ ಫ್ರೆಂಡ್ಸು, ಬಾಯ್ ಫ್ರೆಂಡು, ಗರ್ಲ್ ಬೆಸ್ಟಿ, ಬಾಯ್ ಬೆಸ್ಟಿ ಬೇಕಾಗೇ ಇಲ್ಲ ಲೈಫಲ್ಲಿ. ಏನೋ ಆಯ್ ಬಾಯ್ ಅಂತಾರ, ಹಾಯ್ ಬಾಯ್. ಕಷ್ಟಕ್ಕಾಗ್ತಾರ ನೀವು ಆಗಿ, ಕಷ್ಟಕ್ಕಾಗಿಲ್ವ ಬಿಟ್ಕೊಟ್ಬಿಡಿ. ನಾನು ಕಷ್ಟಕ್ಕಾಗಿ ಆಗಿ ಈ ಪರಿಸ್ಥಿತಿಗೆ ಬಂದಿದ್ದೀನಿ. ನೀವು ನೆಕ್ಸ್ಟ್ ಆ ಪರಿಸ್ಥಿತಿಗೆ ಬರಬಾರ್ದು. ನನ್ನ ಫ್ಯಾಮಿಲಿ, ಇನ್ಸ್ಟಾ ಫ್ಯಾಮಿಲಿ ಆಗಿರ್ಬೋದು, ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು, ಇಂಥ ಪರಿಸ್ಥಿತಿಗೆ ದಯವಿಟ್ಟು ಬರಬೇಡಿ. ಯಾರಿಗೂ ಕೊಡಬೇಡಿ ಏನೂ. ಅವ್ರೇನಾನ ಅಂದ್ಕೊಂಡು ಬೇಕಾದ್ರೆ ಅವತ್ತು ಅವ್ರು ಏನಾನ ಅಂದ್ಕೊಂಬಿಡ್ಲಿ ನಮ್ಮ ಬಗ್ಗೆ, ಕೊಡೋದಕ್ಕೆ ಹೋಗ್ಬಿಡಿ. ಕೊಟ್ಬಿಟ್ಟು ಕೆಟ್ಟೋಗ್ಬಿಟ್ಟು ಈ ರೇಂಜಿಗೆ ಫಿಲಾಸಫಿ ಮಾಡ್ತಾಯಿದ್ದೀನಿ ನಾನು ಪಾಪ ನಿಮಗೆ ಅಷ್ಟೇ. ಅದಾದಮೇಲೆ ಈ ಒಂದು ತಿಂಗಳಲ್ಲಿ ನಾನು ಏನೇನು ಕಲ್ತ್ಕೊಂಡಪ್ಪ ಅಂದರೆ, ಅದೇ ಹೇಳುತ್ತನಲ್ಲ ಗೈಸ್, ಏನಪ್ಪ ಅಂದರೆ ನನಗೆ ಅದೇ ಸ್ಟೋನ್ಸ್ ಆಗಿತ್ತು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಾಗ ಈ ಥರ ಮಕ್ಕದಲ್ಲಿ ಅಲರ್ಜಿ ಎಲ್ಲ ಆಯಿತು ನೋಡಿ ಗೈಸ್. ಇವಾಗೂ ಸ್ವಲ್ಪ ಇದೆ, ಇಲ್ಲೆಲ್ಲ ನೋಡಿ ವೈಟ್ ಮಾರ್ಕು, ಇದೆಲ್ಲ ಫುಲ್ಲು ಕಪ್ಪಾಗಿಬಿಟ್ಟಿತ್ತು ಗೈಸ್. ಮುಖ ಫುಲ್ಲು ಕಪ್ಪಾಗಿಬಿಟ್ಟಿತ್ತು. ಇವಾಗ ಹೋಗ್ತಾ ಇದೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಅದಕ್ಕೆ ನಾನು ಇವಾಗೂ ವೀಡಿಯೋ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನಮ್ಮಮ್ಮ, ನಿನ್ನ ಫ್ಯಾನ್ಸು ನಿನ್ನ ಮುಖ ನೋಡಲ್ಲ ಮಾಡಿರೋದು ಫಾಲೋ, ನೀನು ಮಾಡೋ ಕಂಟೆಂಟ್ ನೋಡಿ ಮಾಡಿರೋದು, ನಿನ್ನ ಮುಖ ನೋಡಿ ಯಾರು ಮಾಡೋರೆ ಮಾಡಿಲ್ಲ, ಅದಕ್ಕೆ ನೀನು ಸ್ಟಾರ್ಟ್ ಮಾಡು ಅಂತ ಹೆಂಗೆ ಹೇಳ್ತಂದರೆ, ನಿಜವಾಗ್ಲೂ ಹೆಂಗೆ ಅಂದರೆ ನಿಜ ಗೈಸ್. ಇವಾಗೇನು ಗೊತ್ತಾ, ನಾನು ಇದೆಲ್ಲ ಹೇಳಲೇಬಾರ್ದು ಅಂದ್ಕೊಂಡಿದ್ದೆ ಆಯಿತಾ. ಈ ಥರ ಸ್ಟೋನ್ ಆಗಿದೆ ಅದು ಇದು ಅಂತ ಹೇಳಲೇಬಾರ್ದು ಅಂದ್ಕೊಂಡಿದ್ದೆ. ಬಟ್ ಏನು ಗೊತ್ತಾ, ನನಗೆ ಮುಚ್ಚಿಟ್ಕೊಂಡೆಲ್ಲ ಬದುಕೋದಕ್ಕಾಗಲ್ಲ ಗೈಸ್. ಏನಿದ್ರು ಡೈರೆಕ್ಟಾಗಿ ಹೇಳ್ಬಿಡ್ಬೇಕು. ಇವಾಗೇನು ಗೊತ್ತಾ, ಹೋದಾಗೆಲ್ಲ ಕೇಳ್ತಾರೆ. ಇವಾಗ ಫ್ಯಾನ್ಸ್ ಸಿಗ್ತಾರೆ ಅಂದ್ಕೊಳ್ಳಿ. ಇವಾಗ ನಮ್ಮ ಇನ್ಸ್ಟಾ ಫ್ಯಾನ್ಸ್ ಎಲ್ಲ ಸಿಕ್ಕಿದಾಗ, ಅಕ್ಕ ಏನಾಗಿತ್ತಕ್ಕ ಅಂತ ಕೇಳಿದಾಗ, ಇವಾಗ ವೀಡಿಯೋ ನೋಡಿದರೆ ಕ್ಲಾರಿಟಿ ಗೊತ್ತಿರುತ್ತೆ, ಮಾತಾಡಿಸ್ತಾರೆ ಆಯಿತಾ. ಅದಾದಮೇಲೆ ನಾನು ಎಷ್ಟೊಂದು ಜನಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಅದಕ್ಕೆ ವೀಡಿಯೋ ಮೂಲಕ ನನ್ನ ಫ್ಯಾಮಿಲಿಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ. ಯಾರು ಇದಕ್ಕೂ ಬೇಕಾದ್ರೆ ಕಮೆಂಟ್ ಹಾಕೋರು ಇರ್ತಾರೆ, ಏನಪ್ಪ ಅಂದರೆ ನಿಂದು ಯಾರು ಕೇಳೋರು, ಅನ್ಫಾಲೋ. ಇವಾಗೇನು ಗೊತ್ತಾ, ನನಗೆ ಅಷ್ಟು ಜನ ಪ್ರೀತಿ ತೋರಿಸೋರಿದ್ದರೆ ಒಂದು 10 ಜನ ಆದರೂ ಕೆಟ್ಟೋರಂತೂ ಇರ್ತಾರೆ ಅದರಲ್ಲಿ ಆಯಿತಾ. ಅಂಥವ್ರು ಕಮೆಂಟ್ ಹಾಕ್ತಾರೆ, ಬಿಡಮ್ಮ ನಿನ್ನ ಕತೆ ಯಾರು ಕೇಳೋರು ಅಂತ. ನೀನು ದೇವ್ರನ್ನೇ ಕೇಳಲ್ವಾ, ಸ್ಕಿಪ್ ಮಾಡಿಬಿಡು, ದಯವಿಟ್ಟು ನೋಡಬೇಡ. ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಇದ್ದರೆ ಖುಷಿಗೋಸ್ಕರ ನೋಡಿ, ಇಲ್ಲಾಂದರೆ ದೇವ್ರನ್ನೇ ಸ್ಕಿಪ್ ಮಾಡಿ, ಅಷ್ಟೇ ನಾನು ಹೇಳೋದು ಗೈಸ್. ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ, ನೀವೇ ಯೋಚನೆ ಮಾಡಿ. ಪ್ರೀತಿ ಕೊಟ್ಬಿಟ್ಟು ಆ ಥರ ಮಾತಾಡಿದ್ರೆ ತುಂಬ ಹರ್ಟಾಗುತ್ತೆ. ನಾನು ಅಕ್ಸೆಪ್ಟ್ ಮಾಡಿರ್ತೀನಿ, 69K ತುಂಬ ಪ್ರೀತಿ ಕೊಟ್ಟೆ ನನ್ನ ಫಾಲೋ ಮಾಡಿರ್ತಾರೆ ಅಂತ. ಸೊ ಅದಕ್ಕೆ ನಾನು ಹೇಳ್ತೀನಿ, ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ, ನನ್ನ ಫ್ಯಾಮಿಲಿಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದೇ ಹೇಳೋನಲ್ಲ ಗೈಸ್, ಯಾವತ್ತು ದೇವರನ್ನೇ ಫ್ರೆಂಡ್ಸ್ನ ಬಿಟ್ಬಿಟ್ಟು ಫ್ಯಾಮಿಲಿ ಕಡೆ ಫೋಕಸ್ ಮಾಡಿ. ಯಾವನ್ ಫ್ರೆಂಡ್ಸ್ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ, ಚಪ್ರಿಗಳು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ. ಅವ್ರ ಯೋಗ್ಯತೆ ಎಲ್ಲಿಡಬೇಕೋ ಅಲ್ಲಿ ಇಟ್ಕೊಳ್ಳಿ ಅಷ್ಟೇ.
ನನ್ನ ವಿಚಾರದಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರು, ಎಷ್ಟು ಬೇಕೋ ಏನು ಮಾಡಿಸ್ಕೊಬೇಕೋ ತಿನ್ನಬೇಕೋ ತಿಂದರು, ಫ್ರೆಂಡ್ ಆಗಿದ್ರು, ಚೆನ್ನಾಗಿದ್ರು, ಹೋದ್ರತ್ ನೆಮ್ಮದಿಯಾಗಿದ್ದೀನಿ ಇವಾಗ. ಅವ್ರ ಬಗ್ಗೆ ಬೇಕಾಗಿಲ್ಲ. ಏನು ಹೇಳ್ರಿ, ಅದೇ ನಮ್ಮ ಡಿ ಬಾಸ್ ಹೇಳಿದಾರಲ್ಲ, ಇದ್ದರೆ ನೆಮ್ಮದಿಯಾಗಿರಬೇಕು ಅಷ್ಟೇ ಹೇಳೋದು ಗೈಸ್. ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾ ಇರ್ತಾರೆ. ನೀವು ಈ ಕಡೆ ರಿಲೇಷನ್ಶಿಪ್ಪು ಅದು ಇದು ಮಣ್ಣು ಮಸಿ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಜನ ಹೆಂಗೆ ಗೊತ್ತಾ, ಫಸ್ಟು ಇಷ್ಟಪಡಲ್ಲ, ಅದಾದಮೇಲೆ ಬರ್ತಾ ಬರ್ತಾ ತುಂಬ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರ ಪ್ರೀತಿ ಒಂದ್ಸಲಿ ಕೊಟ್ಟರು ಅಂದರೆ, ಕನ್ನಡಿಗರು ಗೊತ್ತಲ್ಲ ನಿಮಗೆ, ಒಂದ್ಸಲಿ ಪ್ರೀತಿ ಕೊಟ್ಟರು ಅಂದರೆ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಕೊಟ್ಬಿಡ್ತಾರೆ. ಕೊಟ್ಟಿಲ್ಲ ಅಂದರೆ ಕೊಡೋದೇ ಇಲ್ಲ. ಆ ಥರ ನಮ್ಮ ಜನಗಳು. ಅದೇ ಖುಷಿ ನಮ್ಮ ಕರ್ನಾಟಕ ಹೆಮ್ಮೆ ಗೈಸ್, ಇಂಡಿಯಾ ಕಂಟ್ರಿ ಹೆಮ್ಮೆ, ಕರ್ನಾಟಕ ಜನತೆ. ಆರ್ ಸಿ ಬಿ ಹೆಂಗೆ ಸಪೋರ್ಟ್ ಮಾಡಿದಾರೋ ನನಗೂ ಹಾಗೆ ಸಪೋರ್ಟ್ ಮಾಡಿ. ಅಷ್ಟು ಕಷ್ಟಪಟ್ಟಿದ್ದೀನಿ ಒಂದು ಹೆಣ್ಮಗಳಾಗಿ.